ನಾನಿವತ್ತು ಒಳ್ಳೆ ಆರೋಗ್ಯಕರವಾದ ಕ್ಯಾರೆಟ್ ಲಾಡು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೀವು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ನನ್ನ ಮಗಳು ಬರ್ತಡೇ ಇತ್ತು ಬುಧವಾರ. ನನ್ನ ಮಗಳು ಕೇಳ್ತಾ ಇದ್ಲು, ಅಮ್ಮ ನನಗೆ ಲಾಡು ಮಾಡಿಕೊಡು, ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ. ನಾನು ಕಡಲೆ ಹಸಿಟ್ಟಿನ ಲಾಡು ಚೆನ್ನಾಗಿರಲ್ಲ ಅಮ್ಮ, ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಅವಳಿಗೆ ಹೇಳ್ಬಿಟ್ಟು ಕ್ಯಾರೆಟ್ ಲಾಡು ಮಾಡೋಣ ಅಂಥೇಳಿ ಲಡ್ಡು ಮಾಡೋಣ ಅಂತ ಮಾಡ್ತಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಏನು ಹೇಳ್ತೀನಿ ಅಂತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಫುಲ್ ವಿಡಿಯೋ ನೋಡಿ. ಫಸ್ಟು ನಾನು ಕ್ಯಾರೆಟ್ ಏನು ತುರ್ಕೊಂಡಿದ್ದೀನಲ್ಲ ಅದು ಒಣ ಬಾಣಲಿಯಲ್ಲಿ ಅಂದರೆ ಖಾಲಿ ಬಾಣಲಿಯಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಉರಿ ಗ್ಯಾಸನ್ನು ನಿಧಾನವಾಗಿರಲಿ, ಹುರ್ಕೊಳ್ಳಿ. ಉರಿಯುವಾಗ ಅದನ್ನು ತಿರುಗಿಸ್ತಾನೆ ಇರಿ, ಚೆನ್ನಾಗಿ ಹುರ್ಕೊಳ್ಳಿ ಒಂದು 10 ನಿಮಿಷ. ಹುರಿದಾದ್ಮೇಲೆ ತೆಂಗಿನ ತುರಿ ಚೆನ್ನಾಗಿ ಬಲ್ತಿರಬೇಕು, ಆ ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿ ಯಾವುದಾದ್ರೂ ಓಕೆ, ಅವೆರಡರಲ್ಲಿ ಯಾವುದಿದ್ರೂ ಓಕೆ. ಅದನ್ನು ತುರ್ಕೊಂಡು ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ, ಅದನ್ನು ಒಂದು 10 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು, ಮತ್ತು ಹುರಿತಾ ಇರುವಾಗ ಒಂಥರ ಘಮ ಅಂತ ಸ್ಮೆಲ್ ಬರಬೇಕು, ಹಾಗೆ ಹುರ್ಕೊಳ್ಳಿ, ಹಂಡಿಡಿಬಾರ್ದು, ತಿರುಗ್ತಾನೆ ಇರಿ. ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಳಿ, 2 ರಿಂದ 3 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಉರಿತಾ ಇರುವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ, ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ತಿನ್ಬೋದು. ಹಾಗಾಗಿ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಮಿಕ್ಸ್ ಮಾಡ್ತಾ ಅದು ಒಂದು 10 ನಿಮಿಷಕ್ಕೆ ಸ್ವಲ್ಪ ಬೆಂದೋಗ್ಬಿಡುತ್ತೆ. ಒಂದು 20% ಅಷ್ಟು ಕಾಯಿ ಮತ್ತು ಕ್ಯಾರೆಟು ಆ ತುಪ್ಪ ಜೊತೆಲಿ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ನಾನು. ಮುಂಚೆನೂ ಕಾಯಿಸಿದ್ದೆ, ಅದೇ ಸ್ವಲ್ಪ ತಣ್ಣಗಾಗಿತ್ತು. ತಣ್ಣಗಿರೋ ಹಾಲು ಹಾಕಿದರೆ ಅಷ್ಟು ಟೇಸ್ಟ್ ಇರಲ್ಲ, ಹಾಗಾಗಿ ಬಿಸಿ ಮಾಡಿ ಹಾಲು ಹಾಕ್ತಾಯಿದ್ದೀನಿ. ಅರ್ಧ ಲೀಟರ್ ಹಾಲಿದೆ ಇದರಲ್ಲಿ. 1 kg ಕ್ಯಾರೆಟ್ಗೆ ನಾನು ಅರ್ಧ ಲೀಟರ್ ಹಾಲು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಲು ಹಾಕಿದರೆ ಸಾಕು, ಯಾಕಂದರೆ ಆಲ್ರೆಡಿ ನಾವು ಹುರ್ಕೊಳ್ಳುವಾಗಲೇ ಒಂದು 10% ಬೆಂದೋಗ್ಬಿಟ್ಟಿರುತ್ತೆ. ಇವಾಗ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ ಒಂದು 10 ನಿಮಿಷ. ಮುಚ್ಚಿಡೋದ್ರಿಂದ ಬೇಗ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. 10 ನಿಮಿಷ ಮುಚ್ಚಿಟ್ಟಿದ್ದೀನಿ. ಈ ಕಡೆ ನಾನು ಗೋಡಂಬಿ ಮತ್ತು ಏಲಕ್ಕಿನ ಪುಡಿ ಮಾಡ್ಕೊತಿದ್ದೀನಿ. ಗೋಡಂಬಿ ಏಲಕ್ಕಿ ಪುಡಿ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕ್ತೀನಿ ನಾನು. ಗೋಡಂಬಿ ಹಾಕೋದ್ರಿಂದ ಉಂಡೆ ಮಾಡಲಿಕ್ಕೆ ನಮಗೆ ಒಂದು ಹದ ಕೊಡುತ್ತೆ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂಥೇಳಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿ ಒಂದು ಕಡೆ ಎತ್ತಿಟ್ಟಿದ್ದೀನಿ. ಇವಾಗ ನಾನು ರವೆ ಹಾಕಿದೆ, ಇದಕ್ಕೆ ರವೆ ಹಾಕ್ತಾಯಿದ್ದೀನಿ. ಸಣ್ಣ ರವೆ, ಬಾಂಬೆ ರವೆ ಅಂತ ಕರೀತಾರಲ್ಲ, ಅದನ್ನು ತುಪ್ಪದಲ್ಲಿ ಹುರಿದು ಎತ್ತಿಟ್ಟಿದ್ದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಒಂದೊಂದು ಐಟಮ್ಸ್ ಹಾಕಿದಾಗಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಬಿಡಬೇಕು. ಯಾಕಂದರೆ ನಾವು ಸ್ಲೋಲಿ ಮಾಡ್ತಿರ್ತೀವಲ್ಲ, ಸ್ಲೋ ಗ್ಯಾಸಿಂದ, ಹಾಗಾಗಿ ಒಂದು 10 ನಿಮಿಷ ಬಿಟ್ಟು ಮಾಡ್ತಾ ಇರಬೇಕು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ರವೆ ಬೇಗ ಬೆಂದೋಗ್ಬಿಡುತ್ತೆ, ಯಾಕಂದರೆ ಅದು ಮೊದಲೇ ಸಣ್ಣಾಗಿತ್ತು, ಆಮೇಲೆ ತುಪ್ಪದಲ್ಲಿ ಹಾಕಿ ಹುರಿದಿರ್ತೀವಲ್ಲ, ಒಂದು 10 ನಿಮಿಷ ಅದು ಹಬೆಯಲ್ಲೇ ಬೆಂದೋಗ್ಬಿಟ್ಟಿರುತ್ತೆ. ಇವಾಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ನೀವು ನೋಡಿಕೊಂಡು ಹಾಕಿ, ಕ್ಯಾರೆಟ್ ಸ್ವೀಟ್ ಇರುತ್ತೆ. ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಅದು ಚೆನ್ನಾಗಿ ಮೆಲ್ಟ್ ಆಗಿ ಹೊಂದ್ಕೊಳ್ಳುತ್ತೆ. ಆ ರವೆಗೆ ಕ್ಯಾರೆಟು, ತೆಂಗಿನಕಾಯಿ, ಈ ಬೆಲ್ಲ ಎಲ್ಲ ಹೊಂದ್ಕೊಳ್ಳುತ್ತೆ. ಒಂದು 5 ನಿಮಿಷ ಮುಚ್ಚಿ ಇಟ್ಟಿದ್ದು ನಾನಿವಾಗ ಪ್ಲೇಟ್ ತೆಗೆದು ಇದು ಹಾಕ್ತಾಯಿದ್ದೀನಿ, ಎಳ್ಳು. ಈ ಚಳಿಗೆ ಮೈಗೆ ಒಳ್ಳೆಯದು ಅಂತ ಅಂದ್ಕೊಂಡು ಎಳ್ಳು ಹುರಿದು ಇಟ್ಟಿದ್ದೆ, ಬಿಳಿ ಎಳ್ಳು, ಅದು ಹಾಕಿದೆ 1-2 ಸ್ಪೂನು. ಆವಾಗಲೇ ಗೋಡಂಬಿ ಪೀಸ್ ಮಾಡಿದ್ನಲ್ಲ, ಪುಡಿ ಮಾಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ.
ಇವಾಗ ಗೋಡಂಬಿ ದ್ರಾಕ್ಷಿ ಹುರಿದು ಎತ್ತಿಟ್ಟಿದೆ. ಆ ದ್ರಾಕ್ಷಿ ಕೂಡ ಹಾಕಿ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. 5 ನಿಮಿಷ ಕೈ ಬಿಡ್ದಿರ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಇವಾಗ ಒಂದು ಹದಕ್ಕೆ ಬಂದಿದೆ, ಉಂಡೆ ಕಟ್ಬೋದು. ಒಂದು 5 ನಿಮಿಷ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ಸೆಕೆಂಡು ಮುಚ್ಚಿಡಿ. ಮತ್ತೆ ನೋಡಿ ಇವಾಗ ಉಂಡೆ ಕಟ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಕಟ್ಟೋದಕ್ಕೆ ಅಂತ ನಿಮಗೆ ಕಾಣಿಸ್ತಿದೆ ಅಲ್ವಾ. ಬಿಸಿ ಇದೆ, ಬಿಸಿ ಇರುವಾಗಲೇ ನಾನು ಉಂಡೆ ಕಟ್ತಾಯಿದ್ದೀನಿ. ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿ ಇಟ್ಕೊಳ್ಳಿ. ಇದಿಲ್ಲ ಅಂದರೆ ಒಂದು 4 ದಿವಸ 5 ದಿವಸ ಇಟ್ಕೋಬೋದು. ನಾವು ಜಾಸ್ತಿ ಹಾಲು ಹಾಕಿಲ್ವಲ್ಲ. ಒಂದು ಸತಿ ನೀವು ಮರಿದಿರ ಟ್ರೈ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿ